ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ರೋಸ್ಟ್ ಮಾಡಕತ್ತಿದ್ದು ಮಧು ಅಕ್ಕನ, ಸಾರಿ ಮಧು ಆಂಟಿನ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಮ್ಮ ಅಣ್ಣಾಗ ಚಡ್ಡ್ಯಾಗ ಚೋಳ್ ಬಿಟ್ಕೋ ಉತ್ಸಾಹ ಭಾಳ ಐತ. ಅದಕ್ಕೆ ಎಲ್ಲಿ ಕಾಂಟ್ರವರ್ಸಿ ಆದ್ರೂ ನನ್ನೊಂದು ಎಲ್ಲಿ ಇಡ್ಲಿ ಅಂತ ಹೇಳಿ ಬರ್ತಾನೆ. ಬರ್ರಿ ಮತ್ತೆ ನಾವು ನೀವು ಕೂಡಿ ಆ ಚೋಳ್ ಬಿಡಿಸೋಣಂತ. ರೀಸೆಂಟಾಗಿ ನಿಮಗೆಲ್ಲ ಗೊತ್ತು, ರೇಣುಕಾ ಸ್ವಾಮಿ ಮನೆಗೆ ನಾವೆಲ್ಲ ಒಂದಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ವಿ. ಅದನ್ನ ಕೊಟ್ಟು ಹಂಗ ವಿಡಿಯೋ ಮಾಡಿನೂ ಹಾಕಿದಿ. ಗೈಸ್, ಈ ಕೈಯಾಗ ಕೊಟ್ಟಿದ್ದು ಈ ಕೈಯಾಗ ಗೊತ್ತಾಗಬಾರ್ದು ಅಂತಾರ. ಆದ್ರೆ ನಮ್ಮ ಅಣ್ಣ ಈ ಕೈಯಾಗ ಕೊಟ್ಟು ಈ ಕೈಯಾಗ ವಿಡಿಯೋ ಮಾಡಿ ಹಾಕ್ತಾನ. ಏನಪ್ಪ ಯಾವ ವಿಷಯದ ಬಗ್ಗೆ ಅಂತಂದ್ರೆ, ಇನ್ನೊಬ್ಬರನ್ನ ಹಾಳು ಮಾಡೋದು, ಇನ್ನೊಬ್ಬರ ಮನೆ ಹಾಳು ಮಾಡೋದು, ತಮ್ನಿಲ್ ಚೇಂಜ್ ಮಾಡಿ ಮಾಡಿ ಚೂತ್ಯ ಮಾಡೋದು. ಅಂದ್ರೆ ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ 1 ವರ್ಷದಿಂದನೂ ಮಾತಾಡಬೇಕು ಅಂತ ಅನ್ಕೊಂತ ಇದ್ದೆ. ಆಗಿರ್ಲಿಲ್ಲ. ಇವಾಗ ಟೈಮ್ ಹ್ಯಾಸ್ ಬೀನ್ ಅರೈವ್ಡ್. ಓಹೋ, ಯಾವ ಪೂಜಾರಿ ಕಡೆ ಮುಹೂರ್ತ ತಗಸ್ಕೊಂಡು ಬಂದಿಪ್ಪ? ಮೂರ ಬಟ್ಟೆ ಮಾಡಿ ರೋಡ್ಗೆ ತಂದ್ಬಿಡೋದು, ಅಥವಾ ಇನ್ನೊಬ್ಬರ ಜೀವನದಲ್ಲಿ ವಿಲನ್ ಆಗುವಂತ ಕೆಲಸಗಳು. ಆಯ್ತು, ಆಮೇಲೆ ನನಗೂ ಮೇಲ್ ಬರ್ತಾನೆ ಇರುತ್ತೆ, ಈ ಥರದೊಂದು ಮಾಡ್ಕೊಡಿ, ಈ ಥರದೊಂದು ಗ್ಯಾಮ್ಲಿಂಗೋ ಗೇಮಿಂಗೋ ಅಪ್ಲಿಕೇಶನ್. ನಿನಗೆ ಯಾವ್ರ ಕೇಳಿದ್ ನೆನಿದನ್ನ? ಅಣ್ಣ ಚೈನೀಸ್ ವಿಡಿಯೋ ಭಾಳ ನೋಡ್ತಾನ ಅನ್ಸುತ್ತೆ. ಅದಕ್ಕೆ ನೋಡ್ರಿ ತಮ್ನೇಲ್ನಾಗ ಎಲ್ಲಾರ ಮುಖ ಹೆಂಗ್ ಬ್ಲರ್ ಮಾಡ್ಯಾನ. ಅಷ್ಟೇ, ಏನಂತೀರಾ? ಸೊ ಗೈಸ್, ನಾವು ನೇಮ್ ಇಸ್ ಮಧು ಅಲ್ಲ, ನೇಮ್ ಇಸ್ ತನ್ನ ಚಾನಲ್ದಾಗ ಬೆಟ್ಟಿಂಗ್ ಆ್ಯಪ್ಸ್ತು ಆ್ಯಡ್ ಪ್ಲೇ ಆಗತ್ತಾವು. ಮತ್ತು ಮಂದಿಗೆ ಹೇಳ್ತಾನೆ, ಮೊದ್ಲು ನಿನ್ನ ತಾಟ್ನಾಗಿಂದ ಹೆಗನ ತಕ್ಕೋ, ಆಮೇಲೆ ಮಂದಿ ತಾಟ್ನಾಗ ನೊಣ ಹುಡ್ಕೊಂತೆ ಅಂತ. ಈ RP ರೆಸ್ಪೆಕ್ಟ್ ಬಟನ್ ಅಂತ ಯಾರೋ ಹೇಳ್ತಿದ್ರು, ತುಂಬ ಜನ ಕಮೆಂಟ್ ಹಾಕ್ತಿದ್ರು. RP ರೆಸ್ಪೆಕ್ಟ್ ಬಟನ್, ನಾನು ಹಾರ್ಪಿಕ್ ರೆಸ್ಪೆಕ್ಟ್ ಬಟನ್ ಅಂತ ಕರಿತೀನಿ. ಹಾರ್ಪಿಕ್ ರೆಸ್ಪೆಕ್ಟ್ ಬಟನ್ ಅಂತ ಕರಿತೀನಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಓಕೆ, ಅವರು ಗ್ಯಾಮ್ಲಿಂಗ್ ಪ್ರಮೋಷನ್ನೇ ಮಾಡಿಲ್ಲ, ಅವ್ರು ಯಾವತ್ತು ಇದುವರೆಗೂ ಮಾಡೇ ಇಲ್ಲ, ಅವ್ರ ಫೋಟೋ ನೀನು ಯಾಕೆ ಹಾಕಿದ್ಯಾ, ಸುಳೆ ಮಗನೇ, ಬೋಳಿ ಮಗನೇ ಅಂತೆಲ್ಲ ಮಾತಾಡಿದ್ರು. ಈ ಮಾತುಗಳೆಲ್ಲ ಎಲ್ಲಿ ಕಲ್ತ್ರಿ ನೀವು? ಎಲ್ಲಿ ಕಲ್ತಿಲ್ಪ, ನಿನ್ನ ಮುಖ ನೋಡಿದ್ಕೊಳಿತ ಅಂತ ಅನ್ನ ಬರ್ತಾವ. ಸೊ ಅದೇ ಹಾರ್ಪಿಕ್ನ ಕಣ್ಣಿಗೆ ಹಾಕೊಂಡು ತಿಕ್ಕೊಂಡು ಪಕ್ಕೊಂಡು ಬಳ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದ್ಸರಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ನಿಮಗೆ ಅಣ್ಣ ತನ್ನ ವ್ಯೂವರ್ಸ್ಗ ಕಣ್ಣಾಗ ಹಾರ್ಪಿಕ್ ಹಾಕೊಂಡತಾನ. ಇವನ್ ಮಾತು ಯಾರ ಸೀರಿಯಸ್ ತಗೊಂಡ್ರ ಆಹಾ ಚಟಾಪಟ. ವಿಷಯ ಏನು ಗೊತ್ತಾ, ನಾನು ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಓ ಅಣ್ಣ ಇನ್ನ ವಿಷಯಕ್ಕೆ ಬಂದಿಲ್ಲ. ಏ ಬೈ ಹೋಗ್, ಆ ಹಾರ್ಪಿಕ್ ತೊಗೊಂಡು ಮೊದ್ಲು ಮುಖ ತಕೊಂಬ. ನಾನು ನನ್ನ ನೇಮಿಸ್ ಮಧು ಚಾನಲಲ್ಲಿ ಲೈವ್ಗೆ ಬಂದಾಗ ನನಗಿಂತ ನಿನ್ನ ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂದ್ಬಿಟ್ಟು ನಾನು ನಿನ್ನ ಚಾನಲ್ ರೈಡ್ ಮಾಡಿದ್ದೀನಿ, ಮರಿಬೇಡ ಅದನ್ನ. ನೀನು ಈ ಮಾತು ಕೇಳಿ 2ನೇ ಹುಡುಗರ ಜಗಳದಾಗ ಸೀರಿಯಸ್ನೆಸ್ ಕಾಣಿಸಾಕತ್ ನನಗೆ. ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಮಾತಾಡೋ. ಹೌದು ಗಾಯ್ಸ್, ಹೊಟ್ಟೆಗೆ ಅನ್ನ ತಿನ್ನೋರು ಅಷ್ಟ ಕರೆ ಮಾತಾಡ್ತಾರ. ಅದಕ್ಕೆ ನೋಡ್ರಿ ಅಣ್ಣ ಕರೆ ಮಾತಾಡಕ ಬರುತ್ತೆ. ಅಣ್ಣಾಗ 3 ಲಕ್ಷ ಮಂದಿ ಸಬ್ಸ್ಕ್ರೈಬರ್ಸ್. ಆ 3 ಲಕ್ಷ ಮಂದಿನ ಇಟ್ಕೊಂಡು ಅಣ್ಣ ಅವ್ರ ಚಾನಲ್ನಾಗ ಏನ್ ಮಾಡ್ತಾನೆ ನೋಡ್ರಿ. ಇಲ್ಲಿಂದ ಒಂದ್ಸರಿ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಆ ಮರ ಈ ಮರ, ಈ ಮರ ಆ ಮರ ಅಂದ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಏನಿಲ್ಲ ಗೈಸ್, ಟೈಮ್ ಗುಳಿಗೆ ತಗೊಲಿಲ್ಲ ಅಂದ್ರೆ ಹಿಂಗ ಹಾಕವ್. ಬರೀ ಇಂಥದೆಯ ಅಣ್ಣನ ವಿಡಿಯೋ ಸೌಂಡ್ ಇಟ್ಟು ನೋಡಿದ್ರು ಒಂದ, ಮ್ಯೂಟ್ ಮಾಡಿ ನೋಡಿದ್ರು ಒಂದ, 2 ಮೀನಿಂಗ್ಲೆಸ್. ನಮ್ಮ ಮಧು ಆಂಟಿ ಅಪರಿಚಿತ ಮೂವಿನಾಗ ಬರೋ ಹೀರೋ ಇದ್ದಂಗ, ತಾಸಿಗೊಮ್ಮ ಅವ್ನ ಕ್ಯಾರೆಕ್ಟರ್ ಮರಿತಿರ್ತಾನ. ಇಲ್ಲ ಬ್ರೋ, ಹಂಗೆ ಅದಕ್ಕೆ ಮಾಡಿದೆ, ಇದಕ್ಕೆ ಮಾಡಿದೆ. ಸೊ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಆಯ್ತು, ಕುಡಿದೀನಿ ಆಯ್ತಾ, ಆ ಥರ ಮಾತಾಡೋದು ನಾನು ಬಿಟ್ಬಿಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಆ ಮರ ಈ ಮರ, ಈ ಮರ ಆ ಮರ ಅಂದ. ಹಳೆ ಮಧು ಇದ್ದಿದ್ರೆ ಇವತ್ತು ನನ್ನ ಮಕ್ಕಳ. ಅದಕ್ಕೆ ಆಗಲೇ ಹೇಳಿದೆ ಗೈಸ್, ಜಂತಿನಗಳಿಗೆ ಕಾಲಿದ್ರೆ ಹಿಂಗ ಹಾಕವ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮಧು ಆಂಟಿ ಅವ್ರ ಚಾನಲ್ನ ಗೇಮಿಂಗ್ ಮಾಡ್ತಾರೋ, ಮೂವಿ ರಿವ್ಯೂ ಮಾಡ್ತಾರೋ, ಹಂಗ ಫ್ಯಾಕ್ಟ್ಸ್ ಅಂತೇಳಿ ಮಂದಿನ ಚೂತ್ಯಾನು ಮಾಡ್ತಾರ. ಹಳೆ ಮಧು ಇದ್ದಿದ್ರೆ ಇವತ್ತು ನನ್ನ ಮಕ್ಕಳ. ಹಳೆ ಮಧು ಇದ್ದಿದ್ರೆ ಯಾಕ ಎಲ್ಲಿ ಜಾತ್ರೆ ಕಳ್ಕೊಂಡ ನೇನು? ಮಧು ಅಂತ ಹೆಸರು ಇಟ್ಕೊಂಡವ್ರೆಲ್ಲ ಗಂಡಸರಲ್ಲ, 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡವ್ರೆಲ್ಲ ದೊಡ್ಡವರಲ್ಲ. ಹಂಗ ಒಬ್ಬರು ಬೆಳವಣಿಗೆ ನೋಡಿ ಮುಕ್ಳು ಉರ್ಕೋರೆಲ್ಲ ಯೂಟ್ಯೂಬರ್ಸ್ ಅಲ್ಲ.
Don't need opinions, so don't waste my time then. I just been living online, my city